ಡಾಕ್ಟರ್ ಇವತ್ತು ರಾಜೀನಾಮೆ ಸಲ್ಲಿಸಿದ್ದಾರೆ. ನನಗೆ ಕೆಲವು ಬೆಳಿಗ್ಗೆ ನನ್ನ ಮನೆಗೂ ಕೂಡ ಬಂದು ರಾಜೀನಾಮೆ ಕೊಡ್ತಾ ಇದ್ದೀನಿ. ರಾಜೀನಾಮೆ ಒಂದು ವ್ಯಕ್ತಿಯ ಸಾವಿನ ಪರಿಹಾರ ಅಂತ ಒಬ್ಬ ಸತ್ತೋದ್ರೆ ಒಬ್ಬ ರಾಜೀನಾಮೆ ಕೊಡೋದ್ರಿಂದ ಹೋದಂಥ ಜೀವ ಬರಬೇಕು ಸಾಧ್ಯ. ಅದಕ್ಕೆ ಇವತ್ತು ಯಲ್ಲಾಪುರದಲ್ಲಿದ್ದಂಥ ವಿಶೇಷ ತಜ್ಞರು ಇವೇನು ನಮ್ಮ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಆಪರೇಷನ್ನಿಗೆ ಅನಸ್ತೇಷಿಯಾ ಮತ್ತು ಫಿಸಿಷಿಯನ್ ಇಲ್ಲ ಅಂತೇಳಿ, ಅದಕ್ಕೆ ಇವತ್ತು ನಮ್ಮ DH ಬಂದಿದ್ದಾರೆ. DH ಸೇವೆ ಅನಿವಾರ್ಯ ಆದರೆ ಯಲ್ಲಾಪುರದವರಿಂದ 3 ದಿವಸ ಕೊಟ್ಟು ಒನ್ ಡೇ ಒಂದು ದಿವಸ ಬಿಟ್ಟು ಒಂದು ದಿವಸ ಮತ್ತು ಇಲ್ಲಿ ಇನ್ಚಾರ್ಜನ್ನು ಯಾರು ಮಾಡಬೇಕು ಅಂತೇಳಿ DH ನಿರ್ಣಯ ತಗೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಮಗೆ ಯಲ್ಲಾಪುರಕ್ಕೆ ಮುಟ್ಟುಗಳು ನಮಗೆ 2 ಕಣ್ಣು. ಬಡವರಿಗೆ ಈ ಆಸ್ಪತ್ರೆಯಲ್ಲಿ ಅನ್ಯಾಯ ಆಗಬಾರ್ದು. ಅಷ್ಟೇ ಅಲ್ಲ, ಅಕಸ್ಮಾತ್ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅನ್ನೋಂಥ ಸ್ಥಿತಿ ಇತ್ತು, ಆಂಬ್ಯುಲೆನ್ಸ್ ಕೊಟ್ಟು ಯಲ್ಲಾಪುರ ಆಸ್ಪತ್ರೆಗೆ ಕಳಿಸ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಗೆ ಕಳಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅನಸ್ತೇಷಿಯಾ ಇಲ್ಲ, ಫಿಸಿಷಿಯನ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಹುಬ್ಬಳ್ಳಿಗೆ ಕಳಿಸೋ ಪೇಷಂಟ್ ಇದ್ದರೆ ಕೂಡಲೇ ಯಲ್ಲಾಪುರದ ಆಸ್ಪತ್ರೆಗೆ ಫೋನ್ ಮಾಡಿ ಯಲ್ಲಾಪುರ ಆಸ್ಪತ್ರೆಗೆ ಕಳಿಸಿ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದು DH ಈಗ ಮೀಟಿಂಗ್ ಮಾಡಿಕೊಡ್ತಾರೆ. ನಮ್ಮ ಉದ್ದೇಶ ಸರ್ಕಾರಿ ಆಸ್ಪತ್ರೆ ಕೇವಲ ಬಡವ ಬರುವ ಆಸ್ಪತ್ರೆ ಅಲ್ಲ, ಇದು ಶ್ರೀಮಂತ ಆಸ್ಪತ್ರೆ ಬರುವಂಥ ವಾತಾವರಣ ನಂಬಲಿಕ್ಕಿಲ್ಲ. ನಾನು ಯಾವ ಆಸ್ಪತ್ರೆ ಹೋಗೋದು, ನಾನು ಯಲ್ಲಾಪುರ ಹೋಗೋದು ನನ್ನ ಸರ್ಕಾರಿ ಆಸ್ಪತ್ರೆ. ನಾನು ಒಂದು ಸಣ್ಣ ಟ್ರೀಟ್ಮೆಂಟ್ ಇದ್ದು ನಾನು ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್. ಯಲ್ಲಾಪುರದ ಅನೇಕ ಶ್ರೀಮಂತರು ನಾನು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀನಿ. ಕಾರಣ ಅಂಥ ಒಂದು ವಾತಾವರಣ ನಮ್ಮ ಡಾಕ್ಟರ್ಗಳು, ನಮ್ಮ DH ಇಂಥ ವಾತಾವರಣ ನಿರ್ಮಾಣ ಮಾಡಿದೆ. ಅದರಿಂದ ಎಲ್ಲೋ ಒಂದು ಕಡೆ ಬಡವರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಹುಟ್ಟುತ್ತೆ, ವ್ಯವಸ್ಥೆ ಮೇಲೆ ವಿಶ್ವಾಸ ಹುಟ್ಟುತ್ತೆ, ಆರೋಗ್ಯ ಇಲಾಖೆ ಮೇಲೆ ವಿಶ್ವಾಸ. ಇವತ್ತು ಮೊದಲು 2 ಡಯಾಲಿಸಿಸ್ ಕೊಟ್ಟಿದೆ, ಇವತ್ತು ಮತ್ತೆ 2 ಡಯಾಲಿಸಿಸ್ ಕಮಿಷನ್ ಸರ್ಕಾರ 3 ಡಯಾಲಿಸಿಸ್ ಮಿಷನ್ ಹಳೆಯಿಂದ ಚಾಲನೆ ಮಾಡಲಿಕ್ಕೆ ಇವತ್ತು ಸೂಚನೆ ಕೊಟ್ಟಿದೆ. ಯಲ್ಲಾಪುರದಲ್ಲಿ 3 ರನ್ನಿಂಗ್ ಆಗ್ತದೆ, ಅವಶ್ಯಕತೆ ಇದ್ದು 4ನೇದು ಚಾಲೂ ಮಾಡಲಿಕ್ಕೆ 5 ನಿಮಿಷ ಚಾಲೂ ಮಾಡಲಿಕ್ಕೆ ಸೂಚನೆ. ನಮ್ಮ ಉದ್ದೇಶ ಒಂದು ಪೇಷಂಟ್ ಒಂದು ತಿಂಗಳಿಗೆ 50,000 ರೂಪಾಯಿ ಹುಬ್ಬಳ್ಳಿಗೋ ಸಿರ್ಸಿಗೋ ಹೋಗಿ ಖಾಸಗಿಯಲ್ಲಿ ಕೊಟ್ಟು ಪಾಪ ಡಯಾಲಿಸಿಸ್ ಮಾಡ್ಕೊಳ್ಬೇಕು. 3 ಪೇಷಂಟ್ ವಾರಕ್ಕೆ 3 ಸಲ, 5 ಪೇಷಂಟ್ ವಾರಕ್ಕೆ 2 ಸಲ ಮಾಡುವಂಥ ಪೇಷಂಟ್ ಇದ್ದಾರೆ. 2 ಪೇಷಂಟ್ ಮಾತ್ರ ವಾರಕ್ಕೆ. ಇವು ಬಡವರು 50,000 ತಿಂಗಳ ಕೊಟ್ಟು ಎಷ್ಟು ದಿವಸ ಬದುಕಲಿಕ್ಕಾಗುತ್ತೆ? ಅವೆಲ್ಲ ಪಾಪ. ಹಾಗಾಗಿ ಅದಕ್ಕೂ ಕೂಡ ಸೂಕ್ತ ವ್ಯವಸ್ಥೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳಿ ಈಗ ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಕೂಡಿಸೋದಕ್ಕೆ ನಾವಿವತ್ತು ಏನು ಕೆಲಸ ಆಯಿತು DH ಬರಲೇಬೇಕು. ಕಾರಣ ಯಲ್ಲಾಪುರ ಮುಂಡಗೋಡು ಆಸ್ಪತ್ರೆಯ ಒಂದು ವಾತಾವರಣ ಅದು ಸಾಮರಸ್ಯ ವಾತಾವರಣದಲ್ಲಿ ಕೊಡಲೇಬೇಕು. ಇಂಥ ಡಾಕ್ಟರ್ ರಾಜೀನಾಮೆ ಕೊಟ್ಟಿದ್ದು ನನಗೇನು ಪಶ್ಚಾತ್ತಾಪ ಆಯಿತು. ಇಂಥದ್ದನ್ನು ಹೊಡೆಯೋದಕ್ಕಿಂತ ಗೌರವದಿಂದ ನಿರ್ಗಮನ ಮಾಡೋದೇ ಚಲೋ. ನನಗೇನು ಅದರ ಬೇಸರ ಇಲ್ಲ. ಯಾರಿಗೆ ಜವಾಬ್ದಾರಿ ಇಲ್ಲ, ಯಾರಿಗೆ ಪೇಷಂಟನ್ನು ನನಗೆ ಗೊತ್ತಿಲ್ಲ ಮತ್ತೊಬ್ಬ ಕಡೆ ಕೇಳ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಅಂಥವ್ರು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ನಮ್ಮ ಆಸ್ಪತ್ರೆ ಗೌರವವೂ ಹಾಳಾಗುತ್ತೆ, ಸರ್ಕಾರದ ಗೌರವ ಹಾಳಾಗುತ್ತೆ, ಅಂಥ ಬಡವರು ಮತ್ತು ಜೀವ. ಅದಕ್ಕೆ ಇವತ್ತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ವಾರಕ್ಕೊಂದು ಬಾರಿ 10 ದಿವಸಕ್ಕೊಂದು ಬಾರಿ ಭೇಟಿ ಕೊಟ್ಟಿದ್ದೀವಿ. ಒಂದು ಸಲ ಈ ವಾತಾವರಣ ತಿಳಿಯಾಗೋ ತನಕ ಜನ ಈ ಆಸ್ಪತ್ರೆ ಮೇಲೆ ವಿಶ್ವಾಸ ಇರುವ ವಾತಾವರಣ ನಿರ್ಮಾಣ ಆಗುತ್ತೆ. ವಿಶೇಷ ಅಂತ ಕಾಳಜಿ ಇರಬೇಕು.